ಹಗರಣದಲ್ಲಿ ಭಾಳ ಸ್ಪಷ್ಟವಾಗಿ ಮೊದಲಿಂದನೂ ಹೇಳಿದ್ದೀವಿ. ಇದು ಓಪನ್ ಆಗಿ ಫೇರ್ ಆಗಿರೋ ಸೋರ್ಸಿಂದ ತನಿಖೆ ಆಗಬೇಕು ಅಂದರೆ ಮುಖ್ಯಮಂತ್ರಿಗಳು ತಮ್ಮ ರಾಜೀನಾಮೆ ಕೊಟ್ಟು ಈ ಒಂದು ತನಿಖೆಯನ್ನು ನಡೆಸಬೇಕಾಗಿದೆ. ಯಾಕೆಂದರೆ ಮುಖ್ಯಮಂತ್ರಿ ಸ್ಥಾನ ಅದು ಜವಾಬ್ದಾರಿಯುತ ಸ್ಥಾನ ಮತ್ತು ಅದರಲ್ಲಿ ಭಾಳಷ್ಟು ಪ್ರಭಾವ ಇರುತ್ತೆ. ಇಂಥ ತನಿಖೆ ನಡೆಸುವಂಥದ್ದು ಏನೇನು ಏಜೆನ್ಸಿಗಳಿದ್ದಾವೆ, ಅದಕ್ಕಾಗಿ ಅದು ಫ್ರೀಯಾಗಿ ಓಪನ್ ಆಗಿರಬೇಕಂದ್ರೆ ಅವರು ರಾಜೀನಾಮೆ ಕೊಟ್ಟು ಅವರು ತನಿಖೆ ನಡೆಸಲಿ ಅಂತ ನಾವು ಕೂಡ ಏನು ಪಕ್ಷದ ಏನು ನಿಲುವು ಇದೆ ಅದೇ ತಕ್ಕಂತೆ ನಾವು ಕೂಡ ನಿಲುವನ್ನು ಘೋಷಣೆ ಮಾಡಿದ್ವಿ. ನೋಡಿ, ನಾವು ಕಾನೂನಾತ್ಮಕವಾಗಿ ಎಲ್ಲ ಕೆಲಸವನ್ನು ಮಾಡ್ತೀವಿ. ಸುಮ್ಮನೆ ರಾಜಕೀಯದಲ್ಲಿ ಏನು ನೀವು ಈ ಕಡೆಯಿಂದ ಒಂದು ಇಲ್ಲಿ ನಾವು ಕಾನೂನಾತ್ಮಕವಾಗಿ ಮಾಡ್ತಾ ಇರುವಾಗ ನಿಮ್ಮ ಏನು ಪೊಲಿಟಿಕಲ್ ಆನ್ಸರಿಂಗ್ ಮುಖಾಂತರ ನಾವು ಉತ್ತರ ಕೊಡೋಕ್ಕಿಲ್ಲ. ಮೂಢ ಹಗರಣದಲ್ಲಿ ಭಾಳ ಸ್ಪಷ್ಟವಾಗಿ ಎಲ್ಲ ಏನು ಹೇಳಿಕೆಗಳು ಬಂದಿದ್ದಾವೆ. ಹಗರಣದಲ್ಲಿ ಭಾಳ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಾಗಿದೆ ಏನೇನು ನಡೆದಿದೆ ಅಂತ. ಅದಕ್ಕೆ ತಕ್ಕಂತೆ ಮುಖ್ಯಮಂತ್ರಿನೂ ಕೂಡ ಒಂದು ಕೆಲಸವನ್ನು ಮಾಡಬೇಕು. ಏನು ದಸರಾ ಅದು ಸರ್ಕಾರದ ಕಡೆಯಿಂದ ಅವರು ಯಾವ ರೀತಿ ಪ್ರಕ್ರಿಯೆ ಇದೆ ಅದ್ರ ಪರವಾಗಿ ಅವರು ನಡೆಸ್ಕೊಂಡು ಹೋಗ್ತಾರೆ. ನಮ್ಮ ಕಡೆ ಅರಮನೆಯಿಂದ ಏನು ವಿಧಿವಿಧಾನಗಳಿದೆ ಅದೇ ತಕ್ಕಂತೆ ನಾವು ನಡೆಸ್ಕೊಂಡು ಹೋಗ್ತೇವೆ ಅಷ್ಟೇ. ಅದರಲ್ಲಿ ಏನು ನಾನು ಚುನಾವಣೆ ಸಮಯದಲ್ಲೇ ಹೇಳಿದ್ದೀನಿ, ಅದು ಅರಮನೆ ಏನು ಕೋಟೆ ಇದೆ ಅದಕ್ಕೆ ಸೀಮಿತ ಅಷ್ಟೇ. ಅದು ಆಚೆ ಹೋದ ತಕ್ಷಣ ನಾವು ಸಾಮಾನ್ಯ ಪ್ರಜೆನೇ, ನಮಗೇನು ವಿಶೇಷವಾದ ಹಕ್ಕುಗಳಿಲ್ಲ. ಇಲ್ಲಿ ನಾವು ಎಲ್ಲ ಕೆಲಸಗಳು ಸಾಮಾನ್ಯ ಪ್ರಜೆಯಾಗಿ ಮಾಡ್ತೀವಿ. ಹೌದು, ಇಲ್ಲಿ ಮೈಸೂರು ಅರಸರು ಅಂದಿನ ಕಾಲದಲ್ಲಿ ಒಳ್ಳೆ ಕೆಲಸ ಮಾಡಿರೋ ಕಾರಣಕ್ಕಾಗಿ ಒಂದು ಗೌರವದ ಸ್ಥಾನ ಇದೆ. ಆ ಪದವಿಗೆ ಏನೋ ಒಂದು ಗೌರವ ಕೊಡ್ತಾರೆ ಜನರು. ಆ ಮರ್ಯಾದೆಗಳನ್ನು ಸ್ವೀಕರಿಸ್ತೀವಿ ಯಾವಾಗಲೂ ಸಹ. ಆದರೆ ಮುಂಬರೋ ವರ್ಷಗಳಲ್ಲೂ ಕೂಡ ಅಂಥ ಒಂದು ಸ್ಥಾನ ಇದ್ದರೆ ಅದರ ಮೂಲಕ ಒಳ್ಳೆ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಏನು ಇವತ್ತಿನ ಪ್ರಜಾಪ್ರಭುತ್ವದ ವ್ಯವಸ್ಥೆ ತಕ್ಕಂತೆ ನಾವು ಕೆಲಸ ಮಾಡ್ತೀವಿ.